ಈ ಬ್ರೌನಿ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿದ್ರೆ ಟೇಸ್ಟ್ ಮಾಡಿದ ಎಲ್ಲರೂ ಕೂಡ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ. ಅದು ಕೂಡ ಇದು ಎಗ್ಲೆಸ್ ರೆಸಿಪಿ ಆ್ಯಂಡ್ ವಿತೌಟ್ ಕಂಡೆನ್ಸ್ಡ್ ಮಿಲ್ಕ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಒಂದು ಪ್ಯಾನಲ್ಲಿ ಬಟರ್ ತೊಗೊಂಡು ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಾಪ್ ಡಾರ್ಕ್ ಚಾಕ್ಲೇಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಕೊಕೊ ಪೌಡರ್ ಮತ್ತು ಕಾಫಿ ಪೌಡರ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಒಂದು ವಿಸ್ಕ್ ಹೆಲ್ಪಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂಟಿಲ್ ದೆರ್ ಆರ್ ನೋ ಲಂಪ್ಸ್ ಮತ್ತು ಈ ಹೋಲ್ ಮಿಕ್ಸ್ಚರ್ ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೌಲಲ್ಲಿ ಆಲ್ ಪರ್ಪಸ್ ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲವರ್ ಆ್ಯಡ್ ಮಾಡಿ ಬೇಕಿಂಗ್ ಪೌಡರ್ ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಂಬೈನ್ ಆಗೋವರೆಗೂ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಿಲ್ಕ್ ಜೊತೆ ಕರ್ಡ್, ಬ್ರೌನ್ ಶುಗರ್, ವೈಟ್ ಶುಗರ್ 4 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಕೊಂಡು ಬೀಟರ್ ಹೆಲ್ಪಿಂದ ನೀಟಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಶುಗರ್ ಗ್ರ್ಯಾನ್ಯೂಲ್ಸ್ ಎಲ್ಲ ಪೌಡರ್ ಆಗಬೇಕು ಅಲ್ಲಿವರೆಗೂ ಬೀಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿ ಅದ್ರ ಜೊತೆ ನಾವು ಮೆಲ್ಟ್ ಮಾಡ್ಕೊಂಡಿದ್ದು ಚಾಕ್ಲೇಟ್ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂಟಿಲ್ ಎವ್ರಿಥಿಂಗ್ ಇಸ್ ವೆಲ್ ಕಂಬೈನ್ಡ್. ಈಗ ಇದಕ್ಕೆ ನಾವು ಆಗಲೇ ಮಿಕ್ಸ್ ಮಾಡಿದ್ದು ಆಲ್ ಪರ್ಪಸ್ ಫ್ಲೋರ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಿಫ್ಟ್ ಮಾಡ್ಕೋತಾ ಇದ್ದೀನಿ. ಸಿಫ್ಟ್ ಮಾಡಿಕೊಂಡು ನೀಟಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ ಅಂಟಿಲ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಕಂಬೈನ್ಡ್. ಬಟ್ ಓವರ್ ಮಿಕ್ಸ್ ಮಾಡೋದು ಬೇಡ. ಈಗ ಈ ಮಿಕ್ಸ್ಚರ್ನ ಗ್ರೀಸ್ಡ್ ಟ್ರೇಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು 180 ಡಿಗ್ರಿ ಸೆಲ್ಸಿಯಸ್ ಅವನಲ್ಲಿ 25 to 30 ಮಿನಿಟ್ಸ್ ಬೇಕ್ ಮಾಡ್ಕೋತಾ ಇದ್ದೀನಿ. ಬೇಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಕಟ್ ಮಾಡಬೇಡಿ. 2 to 3 hours ರೆಫ್ರಿಜಿರೇಟರಲ್ಲಿ ಇಟ್ಟು ಕಟ್ ಮಾಡಿ.